ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾಯಿದ್ದೀವಿ ಬೆಳ್ಳುಳ್ಳಿ ಕಬಾಬ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ನೋಡೋಣ. ನಾನಿವತ್ತು ಮಾಡ್ತಾ ಇರೋದು ಅರ್ಧ kg ಚಿಕನ್ನಿಗೆ ಆಗುವಷ್ಟು. ಫಸ್ಟು ರುಬ್ಲಿಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡೋಣ. ಅದಕ್ಕೆ 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀನಿ, 1 ಇಂಚು ಶುಂಠಿ, ಒಂದು ಚಿಕ್ಕದಿದ್ದು ಖಾರ ನೋಡ್ಕೊಂಡು ಹಸಿಮೆಣಸು ಎಷ್ಟು ಬೇಕು ಅಂತ ತೊಗೊಳ್ಳಿ. ನಾನು ಒಂದು 10 ರಿಂದ 12 ತೊಗೊಂಡಿದ್ದೀನಿ ಖಾರ ಬೇಕು ಅಂತ. ಹಾಗೆಯೇ ರುಬ್ಲಿಕ್ಕೆ 1 ಹಿಡಿಯಷ್ಟು ಕರಿಬೇವು, ಸ್ವಲ್ಪ ಕಸೂರಿ ಮೇಥಿ, 1 ಲವಂಗ, ಹಾಗೆಯೇ 1 ಮೊಗ್ಗಿನ ಪೀಸ್. ಇದಿಷ್ಟನ್ನು ರುಬ್ಲಿಕ್ಕೆ ಬೇಕಾಗಿರೋ ಐಟಮು. ಹಾಗೆಯೇ ಪೇಸ್ಟು ಅದು ಬೇಕಾಗಿರೋ ಪೌಡ್ರನ್ನು ನಾನು ಹೊರಗಡೆಯಿಂದ ತಂದಿಲ್ಲ, ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ಅಂದರೆ 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರು, 2 ಸ್ಪೂನ್ ಮೈದಾ, 1 ಸ್ಪೂನ್ ಕಡಲೆ ಹಿಟ್ಟು, ಹಾಗೆಯೇ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆಯೇ 1 ಸ್ಪೂನು ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ಸ್ಮಾಲ್ ಸ್ಪೂನು ಅರಿಶಿನ ಪುಡಿ. ಇದೆಲ್ಲ ಆದ ನಂತರ ಆದ ನಂತರ ಇನ್ನೊಂದು ಸಲ ಕರಿತೀವಲ್ಲ ಫ್ಲೇವರಿಗೋಸ್ಕರ ಇದು ಕರಿಬೇವು. ಇಷ್ಟು ಇಂಗ್ರೀಡಿಯೆಂಟ್ಸು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ ಇವಾಗ ರುಬ್ಲಿಕ್ಕೆ ಬೇಕಾಗಿರೋಂಥ ಎಲ್ಲ ಐಟಮ್ ಹಾಕೋಣ. ರುಬ್ಬುವಾಗ ಯಾವ ಕಾರಣಕ್ಕೂ ನೀರನ್ನು ಜಾಸ್ತಿ ಹಾಕೋಬೇಡಿ. ರುಬ್ಬುವಂತಹ ಇದೇನು ನಾವು ಪೇಸ್ಟ್ ಮಾಡ್ತೀವಿ ಅದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈಗ ರುಬ್ಬಿರುವಂತಹ ಮಸಾಲೆ ರೆಡಿಯಾಗಿದೆ. ಈ ಮಸಾಲೆ ಜೊತೆ ಈ ಪೌಡ್ರ್ಗಳೇನಿದ್ದಾವೆ ಇದನ್ನು ಕಲಿಸ್ಬೇಕು. ಯಾವ ಕಾರಣಕ್ಕೂ ನೀರನ್ನು ಹಾಕಬೇಡಿ. ಇದೇ ಪೇಸ್ಟಲ್ಲೇ ಈ ಪೌಡ್ರ್ಗಳನ್ನು ಕಲಸಿ ಒಂದು ಮಿಶ್ರಣ ಮಾಡ್ತೀನಿ, ತೋರಿಸ್ತೀನಿ ನೋಡಿ. ಇವಾಗ ಒಂದು ಪಾತ್ರೆಗೆ ಮೊದಲು ಎಲ್ಲ ಪೌಡ್ರ್ಗಳನ್ನು ಹಾಕ್ಕೊಡಿ. ಚಿಕನ್ನಲ್ಲಿ ಯಾವ ಕಾರಣಕ್ಕೂ ನೀರು ಇಟ್ಕೋಬೇಡಿ, ಚಂದ ನೀರನ್ನು ಸೋಸಿರಬೇಕು, ಇಲ್ಲಾಂದರೆ ನೀರು ಹೊಡ್ಕೊಬಿಡತ್ತೆ. ಈ ಗ್ರೇವಿಗೆ 1-2 ಸ್ಪೂನು ಆಯಿಲ್ ಮಿಕ್ಸ್ ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿ ಕಬಾಬ್ ಚೆನ್ನಾಗಿ ಬರುತ್ತೆ. ಸಾಕು 2 ಸ್ಪೂನು. ಇದನ್ನ ಇವಾಗ ಚಂದ ಮಿಕ್ಸ್ ಮಾಡಬೇಕು, ನೀರು ಹಾಕಬೇಡಿ, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೀನ್ ಕಲರ್ ಪೇಸ್ಟ್ ಬರುತ್ತೆ. ಇದು ಯಾವುದೇ ರೀತಿಯಾದ ಫುಡ್ ಕಲರ್ ಹಾಕದೇ ಕಲರ್ಫುಲ್ಲಾಗಿ ಮಾಡುವಂತಹ ಕಬಾಬ್. ಮಿಶ್ರಣಕ್ಕೆ ಈಗ ನಾವು ಒಂದು ಅರ್ಧ kg ಚಿಕನ್ ಏನಿದೆ ಅದನ್ನು ಹಾಕೋಣ. ನೀರು ಯಾವ ಕಾರಣಕ್ಕೂ ಹಾಕಬೇಡಿ. ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ಇದರಲ್ಲೇ ನೀರಿರೋಕ್ಕಾಗಿ ಆಲ್ರೆಡಿ ಅದು ಹಸಿ ಆಗಿಬಿಡ್ತು. ನೀವೇನಾದರೂ ಮೊದಲೇ ಏನಾದ್ರು ನೀರು ಹಾಕೊಂಡ್ರೆ ಅಥವಾ ಚಿಕನ್ ತೊಳೆದಿದ್ದು ನೀರೇನಾದ್ರು ಅದೇನಾದ್ರು ಇಟ್ಕೊಂಡು ಪಟ್ಟಂತ ಬಗ್ಗಿಸ್ಬಿಟ್ರೆ ತೆಳು ಆಗಿಬಿಡುತ್ತೆ. ಅದಕ್ಕಾಗಿಯೇ ಆದಷ್ಟು ನೀರಿನ ಮೇಲೆ ಲಕ್ಷ್ಯ ಇಟ್ಕೊಂಡು ಹಾಕೊಳ್ಳಿ. ಇದನ್ನ ನೀಟಾಗಿ ನಾನು ಕಲಸಿದ್ದನ್ನು ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಅಂದರೆ 30 ನಿಮಿಷ ಇದನ್ನು ನೀಟಾಗಿ ಮ್ಯಾರಿನೇಟ್ ಆಗಲಿಕ್ಕೆ ನೀವು ಬಿಡಬೇಕು. ಮೊದಲನೇ ಬಾರಿ ಕರೆದವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಕರೆದು ಇದನ್ನು ಎತ್ಕೊಳ್ಳಿ. ಯಾಕಂದರೆ ಒಂದೇ ಸರಿ ಕರೆದ್ರೆ ಕ್ರಿಸ್ಪಿ ಬರಲ್ಲ. ಇದನ್ನು ನಾವು ಇನ್ನೊಂದು ಸಲ ಕರಿಯೋಣ. ಇದಂತಹ ಕಬಾಬ್ನು ಇನ್ನೊಮ್ಮೆ ಎಣ್ಣೆಗೆ ಡೀಪ್ ಫ್ರೈ ಮಾಡಿ, ಇವಾಗ ಕ್ರಿಸ್ಪಿ ಬರುತ್ತೆ. ಬೆಳ್ಳುಳ್ಳಿ ಕಬಾಬ್ ಸವಿಯಲು ಸಿದ್ಧ.